ಒಂದು ಕಡೆ ಬಿಜೆಪಿ ತನ್ನ ಸಂಸ್ಥಾಪನಾ ದಿನವನ್ನ ಭರ್ಜರಿಯಾಗಿ ಆಚರಣೆ ಮಾಡಿಕೊಡ್ತಾ ಇದ್ರೆ ಮತ್ತೊಂದು ಕಡೆ ಯತ್ನಾಳ್ ಪರವಾಗಿ ಅವರ ಬೆಂಬಲಿಗರು ಅಭಿಮಾನಿಗಳು ಧ್ವನಿ ಎತ್ತಿದ್ದಾರೆ. ಕಾರಣ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ವಾಪಸ್ ಬರ್ತಾರಾ? ಹೊಸ ಪಕ್ಷವನ್ನ ಕಟ್ಟೋದಿಲ್ವಾ? ಹೊಸ ಪಕ್ಷವನ್ನ ಕಟ್ಟದಂತೆ ಸೂಚನೆ ಕೊಡಲಾಗಿದೆಯಾ? ಎಸ್, ಯತ್ನಾಳ್ ಗರ್ಜನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತಿದೆ. ನಾನು ಯಾರ ಮುಂದೆಯೂ ಹೋಗಿ ಕೈ ಕಟ್ಟಿ ನಿಂತುಕೊಳ್ಳಲ್ಲ, ಪಕ್ಷ ಕಟ್ಟೇ ಕಟ್ತೀನಿ. ವಿಜಯದಶಮಿಗೆ ಹೊಸ ಪಕ್ಷ ಹೋರಾಟ ಶುರು ಅಂತ ಕರೆ ಕೊಟ್ಟಿದ್ದ ಯತ್ನಾಳ್ ಯಾಕೋ ಸ್ವಲ್ಪ ಹಿಂದೇಟು ಹಾಕ್ತಾಗಿದ್ದಂತಿದೆ. ಪಕ್ಷ ಕಟ್ತೀನಿ ಅಂತ ನಾನು ಹೇಳೇ ಇಲ್ಲ, ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ದೆ ಅಂತಾಗಿದ್ದಾರೆ. ಅವರು ಹೀಗೆ ಹೇಳೋಕೆ ಕಾರಣ ರೆಬಲ್ಸ್ ಅಂತ ಗೊತ್ತಾಗಿದೆ. ಯತ್ನಾಳ್ ಹೊಸ ಪಕ್ಷಕ್ಕೆ ರೆಬಲ್ಸ್ ಬೆಂಬಲ ಗೆಲ್ಲುವ, ಹೊಸ ಪಕ್ಷ ಕಟ್ಟೋ ಆಸೆ ಕೈಬಿಟ್ರ ಹಿಂದೂ ಫೈರ್ ಬ್ರ್ಯಾಂಡ್. ಯತ್ನಾಳ್ಗೆ ರೆಬಲ್ಸ್ ಕಿವಿ ಮಾತು, ತಣ್ಣಗೆ ಆಗ್ತಾರ ಹಿಂದೂ ಹುಲಿ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು, ಬಗ್ಗದು ಬಗ್ಗದು ಎಂದಿಗೂ ಬಗ್ಗದು ಅಂತ ಹೋಗ್ತಾಗಿದ್ದ ಹಿಂದೂ ಹುಲಿಯ ಓಟಕ್ಕೆ ಸ್ಪೀಡ್ ಬ್ರೇಕರ್ ಸಿಕ್ಕಿದೆ. ಅದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕಡೆಯಿಂದ ಅಲ್ಲ, ಬದಲಾಗಿ ತಮ್ಮದೇ ರೆಬಲ್ಸ್ ಟೀಮಿನಿಂದ. ಯತ್ನಾಳ್ ಉಚ್ಚಾಟನೆ ಬಳಿಕವೂ ರೆಬಲ್ಸ್ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡಿಲ್ಲ, ಯತ್ನಾಳ್ ಅವರಿಂದ ದೂರ ಸರಿದಿಲ್ಲ. ಆದರೆ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಪ್ರಯತ್ನಕ್ಕೆ ಮಾತ್ರ ರೆಬಲ್ಸ್ ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಅದಕ್ಕೆ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಯೋಚನೆಯನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಯತ್ನಾಳ್ ನಮ್ಮ ನಾಯಕರೇ, ಅವರೇ ನಮ್ಮ ಟೀಮ್ ಲೀಡರ್, ಅವರನ್ನ ಕೈ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ರೆಬಲ್ಸ್ ಟೀಮ್ ಹೇಳ್ತಾಗಿದೆ. ಆದ್ರೆ ಅದೇ ರೆಬಲ್ಸ್ ಟೀಮ್ ಅವರ ಹೊಸ ಪಕ್ಷ ಕಟ್ಟೋ ಯೋಚನೆಗೆ ಬೆಂಬಲ ಸೂಚಿಸಿಲ್ಲ. ಬಿಜೆಪಿಯಲ್ಲಿ ಇದ್ರೇನೆ ನಮಗೆ ಬೆಲೆ ಮರ್ಯಾದೆ, ಜೊತೆಗೆ ಗೆಲ್ಲೋದಕ್ಕೂ ಸಾಧ್ಯ. ಹೊಸ ಪಕ್ಷ ಕಟ್ಟಿ ಗಟ್ಟಿಯಾಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹೊಸ ಪಕ್ಷದಿಂದ ಒಳ್ಳೆಯದು ಆಗೋದಕ್ಕಿಂತ ಡ್ಯಾಮೇಜ್ ಆಗೋದೇ ಹೆಚ್ಚು ಅಂತ ರೆಬಲ್ಸ್ ಭಯ ಪಡ್ತಾಗಿದ್ದಾರಂತೆ. ಅದಕ್ಕೆ ಯತ್ನಾಳ್ ಉಚ್ಚಾಟನೆ ಬಳಿಕ ತಮ್ಮ ಹೋರಾಟಕ್ಕೆ ಬ್ರೇಕ್ ಹಾಕಿರೋ ರೆಬಲ್ಸ್ ಕೆಲವು ದಿನಗಳಿಂದ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಯತ್ನಾಳ್ ಪಕ್ಷಕ್ಕೆ ವಾಪಸ್ ಬರಬೇಕು, ಅವರನ್ನ ವಾಪಸ್ ಪಕ್ಷಕ್ಕೆ ಕರೆದುಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ, ವರಿಷ್ಠರ ಜೊತೆಯೂ ಮಾತಾಡ್ತೀವಿ ಅಂತ ಹೇಳ್ತಾಗಿದ್ದಾರೆ. ಅವರು ಪಕ್ಷ ಕಟ್ತಾರೆ ಅನ್ನೋ ಮಾತನ್ನ ಯಾರು ಸಹ ಒಪ್ಪಿಕೊಳ್ತಾಗಿಲ್ಲ. ಒಂದೆರಡು ನಮ್ಮ ತಂಡದಿಂದ ಕೆಲವು ವಿಚಾರಧಾರೆಗಳು ಸನ್ಮಾನ್ಯ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಂತ ಹೇಳಿ ನಮ್ಮ ಪಾಪ್ಯುಲರ್ ಆಗಿ ನಮ್ಮನ್ನ ಯತ್ನಾಳ್ ಟೀಮ್ ಅಂತಾನೆ ಕರೀತಾ ಇರ್ತಕ್ಕಂಥ ಪ್ರಸಂಗ ಇತ್ತು. ಇವತ್ತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಮತ್ತು ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ ಬಹಳಷ್ಟು ನೋವಾಗಿದೆ. ನಮ್ಮ ಟೀಮಿಗೆ ಯತ್ನಾಳ್ ಅವರು ಸ್ವಲ್ಪ ದೂರ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಆದಷ್ಟು ಬೇಗ ಯತ್ನಾಳ್ ಜಿ ಅವ್ರನ್ನ ನಮ್ಮ ಕೇಂದ್ರದ ವರಿಷ್ಠರ ಜೊತೆಗೆ ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು, ನಮ್ಮ ತಂಡದಿಂದ ನಾಯಕರುಗಳು ಎಲ್ಲರೂ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸ್ವಲ್ಪ ಧಾರವಾಡ ಭಾಷೆ, ಉತ್ತರ ಕರ್ನಾಟಕದ ಭಾಷೆ, ಈ ಕಡೆ ಭಾಷೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಏರು ಧ್ವನಿಯಲ್ಲಿ ಮತ್ತು ಭಾಷಾ ಅನುಸಾರವಾಗಿ ಕೆಲವು ಮಾತನಾಡಿರ್ತಕ್ಕಂಥದ್ದು ಕೆಲವು ತಪ್ಪು ಕಲ್ಪನೆಯಲ್ಲೂ ಕೂಡ ಹೋಗಿದ್ದಾವೆ. ಅವನ್ನೆಲ್ಲವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಇದಕ್ಕೂ ಮುಂಚೆ ರಮೇಶ್ ಜಾರಕಿಹೊಳಿ ಸಹ ಅದೇ ಮಾತನ್ನ ಹೇಳಿದ್ರು. ಯತ್ನಾಳ್ ನಮ್ಮ ಪಕ್ಷದ ಹಿರಿಯರು, ಅವರನ್ನ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಬೇಕು, ಉಚ್ಚಾಟನೆಯ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು, ಈ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅಲ್ಲದೆ ಈ ಬಗ್ಗೆ ಅವರು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳೋ ಪ್ರಯತ್ನಗಳು ಆಗ್ತಾಗಿವೆ ಬಿಟ್ರೆ ಅವರು ಹೊಸ ಪಕ್ಷ ಕಟ್ಟೋದಕ್ಕೆ ಯಾವೊಬ್ಬ ರೆಬಲ್ಸ್ ನಾಯಕರು ಸಹ ಬೆಂಬಲ ಕೊಡ್ತಾಗಿಲ್ಲ. ಎಸ್, ಹೊಸ ಪಕ್ಷ ಬೇಡವೇ ಬೇಡ ಅಂತ ಯತ್ನಾಳ್ಗೆ ರೆಬಲ್ಸ್ ಕಿವಿ ಮಾತು ಹೇಳಿದ್ದಾರಂತೆ. ಹೊಸ ಪಕ್ಷ ಕಟ್ಟಿ ಸಕ್ಸಸ್ ಆಗೋದು ಕಷ್ಟ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಅದಕ್ಕೆ ಈಗ ಯತ್ನಾಳ್ ಸಹ ಪಕ್ಷ ಕಟ್ಟೋ ವಿಚಾರ ಬಿಟ್ಟು ಮರು ಸೇರ್ಪಡೆ ಬಗ್ಗೆ ಯೋಚನೆ ಮಾಡ್ತಾಗಿದ್ದಾರಂತೆ. ಯಾರು ಹೇಳಿದ್ರೆ ಹೊಸ ಪಕ್ಷ ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇನೆ ಬಿಜೆಪಿ ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿಜೆಪಿಗೆ ಭವಿಷ್ಯದ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತಾಗ್ಯಾರಲ್ರಿ.
ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಶನ್ನಲ್ಲಿ ಹಗರಣಗಳಿವೆ. ಇವ್ರಿಗೆ ನೈತಿಕತೆ ಇದ್ರಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ. ಮತ್ತು ಅವನು ಡಿ.ಕೆ. ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ MLA ಆಗೈತೆ. ಎಸ್, ಮೊನ್ನೆಯಷ್ಟೇ ವಿಜಯದಶಮಿಗೆ ಹೊಸ ಪಕ್ಷ ಕಟ್ತೀನಿ, BSY ಕುಟುಂಬದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದ ಯತ್ನಾಳ್ ಈಗ ಹೊಸ ಪಕ್ಷ ಕಟ್ತೀನಿ ಅಂತ ನಾನು ಹೇಳೇ ಇಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಮಗ ಪಕ್ಷದಲ್ಲಿ ಮುಂದುವರೆಯೋದಾದ್ರೆ ಈ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ ಈಗ ಹೊಸ ಪಕ್ಷ ಕಟ್ಟೋ ಪ್ರಸ್ತಾಪ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ರೆಬಲ್ಸ್ ಹೇಳಿದ ಕಿವಿ ಮಾತಿನ ನಂತರವೇ ಯತ್ನಾಳ್ ಈ ರೀತಿ ಬದಲಾಗಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಎಸ್, ಉಚ್ಚಾಟನೆಗೊಂಡಿರೋ ಯತ್ನಾಳ್ಗೆ ರೆಬಲ್ಸ್ ಸಂದೇಶ ಕಳಿಸಿದ್ದು ಹೊಸ ಪಕ್ಷದ ನಿರ್ಧಾರವನ್ನ ಕೈಬಿಡಿ ಅಂತ ಹೇಳಿದ್ದಾರಂತೆ. ಹೊಸ ಪಕ್ಷ ಸ್ಥಾಪನೆ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಕಡೆ ಬರ್ಲೇಬೇಡಿ ಅಂತ ಹೇಳಿಬಿಟ್ಟಿದ್ದಾರಂತೆ. ಹೊಸ ಪಕ್ಷ ಕಟ್ಟಿದ್ರೆ ನಮ್ಮ ಬೆಂಬಲ ಸಿಗಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟಿದ್ದಾರಂತೆ. ಪಕ್ಷದಲ್ಲೇ ಗಿದ್ದುಕೊಂಡು ಹೋರಾಟ ಮುಂದುವರೆಸೋಣ, ಯಾಕಂದ್ರೆ ದೊಡ್ಡ ದೊಡ್ಡ ನಾಯಕರೇ ಪಕ್ಷ ಕಟ್ಟಿ ಸೋತು ಸುಣ್ಣವಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸೋಣ, ಉಚ್ಚಾಟನೆ ವಾಪಸ್ ಪಡೆಯುವಂತೆ ಒತ್ತಾಯಿಸೋಣ, ಮತ್ತೆ ಹೆಚ್ಚು ಮಾತಾಡಿ ಸಮಸ್ಯೆ ಮಾಡ್ಕೊಳ್ಬೇಡಿ, ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗೋ ತನಕ ಸುಮ್ಮನಿರಿ ಅಂತ ಹೇಳಿದ್ದಾರಂತೆ. ಯತ್ನಾಳ್ ಪರ ಪ್ರತಿಭಟನೆ, ಪಕ್ಷಕ್ಕೆ ಸೇರಿಸಿಕೊಳ್ಳಲು ಒತ್ತಾಯ. ಒಂದು ಕಡೆ ಯತ್ನಾಳ್ಗೆ ರೆಬೆಲ್ ಸಂದೇಶ ಕಳಿಸಿದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅಂತ ನಿರಂತರವಾಗಿ ಹೋರಾಟಗಳು ನಡೀತಾಗಿವೆ. ವಿಜಯಪುರ, ಬೆಂಗಳೂರಿನಲ್ಲಿ ಹೋರಾಟಗಳು ಮುಂದುವರೆದಿವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆ ಈಗಾಗಲೇ ಪಂಚಮಸಾಲಿ ಸಮುದಾಯ ಸಿಡಿದೆದ್ದಿದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ತಮ್ಮ ನಿರ್ಧಾರ ಬದಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆರಂಭದಲ್ಲಿ ಯತ್ನಾಳ್ ಹೊಸ ಪಕ್ಷ ಕಟ್ಟಲಿ, ಅವರಿಗೆ ಸಮುದಾಯದ ಬೆಂಬಲ ಇದೆ ಅಂತ ಹೇಳ್ತಾಗಿದ್ದ ಅಭಿಮಾನಿಗಳು ಈಗ ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆದುಕೊಳ್ಳಬೇಕು ಅಂತ ಹೇಳ್ತಾಗಿದ್ದಾರೆ. ಇದರಿಂದ ಯತ್ನಾಳ್ ಹೊಸ ಪಕ್ಷದ ಆಸೆಗಳಿಗೆ ತಣ್ಣೀರು ಬಿದ್ದಂತಾಗಿದೆ.